ಮುನಿಯಪ್ಪ ಅವ್ರಿಗೂ ಸಹ ತಮ್ಮ ರಾಜಕೀಯ ಕಾರಣಗಳಿಂದ ಅವ್ರಿಗೆ ವಿರೋಧಿಗಳು ಈ ಥರ ಪನಿಷ್ಮೆಂಟ್ ಖಾತೆಗಳನ್ನ ಕೊಡ್ತಾರೆ. ಇದು ಸರ್ವೇಸಾಮಾನ್ಯ ರಾಜಕೀಯ ವಲಯದಲ್ಲಿ ನಡೆದು ಬಂದಂತಹ ಒಂದು ಪರಿಪಾಠ. ಈ ಖಾತೆಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಕಾಳಜಿ ಇರಬೇಕಾಗುತ್ತೆ. ಸಾರ್ವಜನಿಕ ನಾಗರಿಕ ಕಾಳಜಿ ಇರೋರು ಮಾತ್ರ ಈ ಥರ ಖಾತೆಗಳನ್ನ ನಿರ್ವಹಣೆ ಮಾಡೋಕ್ಕಾಗುತ್ತೆ. ನಾಗರಿಕ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಆ ಮಂತ್ರಿಗಳು? ಅವ್ರಿಗೇನು ಗೊತ್ತಾಗಲ್ಲ, ಅವ್ರಿಗೆ ನಾಗರಿಕರ ಕಾಳಜಿನೇ ಗೊತ್ತಿಲ್ಲ. ಯಾವತ್ತನ ಒಬ್ಬ DC ಆಫೀಸ್ ಹತ್ರ ಇಷ್ಟೊಂದು ಜನ ಬಂದು ಸೇರ್ತಾ ಇದ್ದಾರೆ, ಮಹಿಳೆಯರು ವೃದ್ಧರು ಸೇರ್ತಾ ಇದ್ದಾರೆ, ಮುನಿಯಪ್ಪನವ್ರಿಗೆ ಗೊತ್ತಿದೆಯಾ? ಸಿದ್ದರಾಮಯ್ಯನವ್ರಿಗೆ ಇರಲಿ ಬಿಡಿ, ಮುನಿಯಪ್ಪನವ್ರಿಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಅವರ ಕ್ಷೇತ್ರದಲ್ಲೇ ನಮ್ಮ ಹತ್ರ ಇದೆ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ 2201 BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಕೋಲಾರದಲ್ಲಿ ಬಂದು 6,500 BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಯಾವತ್ತನ ಪರಿಶೀಲನೆ ಮಾಡಿದ್ದಾರೆ? ನನಗೆ ಓಟ್ ಹಾಕಿದಂತಹ ಮತದಾರರುಗಳು ಏನಕ್ಕೆ ಇದನ್ನು ರದ್ದು ಮಾಡಿದ್ದೀರಾ? ಅವ್ರ ಬಾಧ್ಯತೆ ಬರುತ್ತಲ್ಲ, ಅವ್ರ ಮತದಾರರು ತಾನೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿ. ಅದನ್ನ ಯಾವತ್ತೂ ನೋಡೋ ಒಂದು ಗೋಜಿಗೆ ಹೋಗಲ್ಲ ಮಂತ್ರಿಗಳು. ಏನಕ್ಕೆ? ಅದನ್ನ ಖಾತೆನೇ ಅವ್ರಿಗೆ ಇಷ್ಟ ಇಲ್ವಲ್ಲ. ರಾಜಕೀಯ ಪನಿಷ್ಮೆಂಟ್ ಖಾತೆಗಳು ಇವೆಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಶಿಕ್ಷಣ ಖಾತೆ, ಆರೋಗ್ಯ ಖಾತೆ, ಆಹಾರ ಮತ್ತು ನಾಗರಿಕ ಪೂರೈಕೆ. ಇವತ್ತು ಆಮ್ ಆದ್ಮಿ ಪಕ್ಷ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಸಹ ಇವತ್ತು ತೀವ್ರ ಪ್ರತಿಭಟನೆಗಳಿರುತ್ತೆ. ಪ್ರತಿಯೊಂದು ನೀವೇನು ವಾಗ್ದಾನ ಕೊಟ್ಟಿದ್ದೀರಾ, ಏನು ನೀವು ವಾಗ್ದಾನ ಕೊಡುವಾಗ ಎಷ್ಟು ಸಂಖ್ಯೆಯಲ್ಲಿ BPL ಕಾರ್ಡ್ಗಳಿತ್ತು ಅಷ್ಟೋ ಜನಕ್ಕೆ ನೀವು ಇನ್ನು 3 ವರ್ಷಗಳ ಕಾಲ ಕೊಡಬೇಕಾಗುತ್ತೆ. ಏನಕ್ಕಂದರೆ ನೀವು ವಾಗ್ದಾನ ನೀಡಿ ಅವ್ರನ್ನ ಓಟ್ ಹಾಕ್ಸ್ಕೊಂಡಿದ್ದೀರ. ನಾವು 1 ವರ್ಷ ಕೊಟ್ಬಿಟ್ಟು ತೆಗೆದಾಕ್ತೀವಿ ಅನ್ನೋದಲ್ಲ. ನಿಜವಾಗ್ಲೂ ಅನರ್ಹರನ್ನ ತೆಗೆದಾಕಿ. ಆಮ್ ಆದ್ಮಿ ಪಕ್ಷ ಅನರ್ಹರನ್ನ ತೆಗಿಬೇಡಿ ಅಂತ ಹೇಳ್ತಾ ಇಲ್ಲ. ಫಸ್ಟು ಸರ್ಕಾರಿ ನೌಕರರುಗಳು ಯಾರಿದ್ದಾರೆ, ಈ ಸ್ವಂತ ಕಟ್ಟಡದ ಮಾಲೀಕರುಗಳು ಬಾಡಿಗೆ ತೊಗೊಳ್ತವ್ರು ಯಾರಿದ್ದಾರೆ, ಆಮೇಲೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಪೇಯಿಸ್ ಇದ್ದಾರೆ, ಅವ್ರ ಹತ್ರ ಇವತ್ತು BPL ಕಾರ್ಡ್ ಇದೆ ಸ್ವಾಮಿ. ಇಂಥವ್ರನ್ನ ತೆಗೆದಾಕಿ ಕ್ರಿಮಿನಲ್ ಮೊಕದ್ದಮೆ ಹಾಕಿ 100 ಜನಕ್ಕೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಜೈಲಿಗೆ ಹಾಕಿದ್ರೆ ಏನಾಗುತ್ತೆ? ಸುತ್ತಮುತ್ತ ಇರೋರೆಲ್ಲ ಸರೆಂಡರ್ ಮಾಡ್ತಾರೆ. ಒಬ್ಬರು ಸರೆಂಡರ್ ಮಾಡಿಲ್ಲ ರೀ. ಇವತ್ತು ದಿನೇಶ್ ಗುಂಡೂರಾವ್ ಆಹಾರ ನಾಗರಿಕ ಪೂರೈಕೆ ಸಚಿವರಾಗಿದ್ದರು, ಅವ್ರ ಆದೇಶ ಹೊರಡಿಸಿದ್ರು. ಒಬ್ಬರು ನಾಗರಿಕರು ಸರೆಂಡರ್ ಮಾಡಲಿಲ್ಲ. ಇವತ್ತು BPL ಕಾರ್ಡ್ನ ಸರೆಂಡರ್ ಮಾಡಲಿಲ್ಲ. ಇವರು ಕ್ರಿಮಿನಲ್ ಮೊಕದ್ದಮೆ ಹಾಕಿ ವಿಚಾರಣೆ ಮಾಡೋಕ್ಕೆ ಗೋಜ್ಗೆ ಹೋಗಲಿಲ್ಲ. ಇವರು ಯಾರು? ನಾಗರಿಕ ಪೂರೈಕೆ ಇಲಾಖೆ. ಅವ್ರಿಗೇನು ಫುಡ್ ಇನ್ಸ್ಪೆಕ್ಟರ್ ಯಾರ ಮನೆಗೂ ಹೋಗಲ್ಲ. ಅಲ್ಲಿ ರಾಜಕೀಯ ಚೇಲಾಗಳು ಇರ್ತಾರೆ, ಕಾಂಗ್ರೆಸ್ ಅವರು, BJP ಅವರು, JDS ಅವರು. ಆ ಚೇಲಾಗಳು ಒಟ್ಟಿಗೆ 100-200 ಅಪ್ಲಿಕೇಶನ್ ತೊಗೊಂಬರ್ತಾರೆ. ಒಂದೊಂದು ಅಪ್ಲಿಕೇಶನ್ಗೆ 3,000 4,000 ತೊಗೊತಾರೆ, ಜಾಬ್ಗೆ ಇಟ್ಕೊತಾರೆ, ಹೋಗ್ತಾರೆ. ಇವತ್ತು ಆ ಕಚೇರಿಗಳು ಅಲಿಯೋದು ನೋಡಬೇಕು ಜನಗಳು. ನಿಮಗೆ ರೇಷನ್ ಕಚೇರಿಗಳು ಇರುತ್ತಲ್ಲ, ನಾಗರಿಕ ಪೂರೈಕೆ ಇಲಾಖೆ ಕಚೇರಿಗಳು ಜನಗಳು ಅಲಿಯೋದು ನೋಡಬೇಕು. ಅದನ್ನು ಯಾರನ್ನ ಕಚೇರಿ ಅಂತ ಹೇಳ್ತಾರೆ? ಅದನ್ನು ನಿಜವಾಗಲೂ ಸಿದ್ದರಾಮಯ್ಯನವರಿಗೆ ಜನಪರವಾದಂತಹ ಕಾಳಜಿ, ನುಡಿದಂತೆ ನಡೆದ ಸರ್ಕಾರ ಅಂತ ಏನೇನು ಅವ್ರಿಗೆ ಯೋಗ್ಯತೆ ಇದ್ದರೆ ಹೇಳೋಕ್ಕೆ ಫಸ್ಟು ಈ ಸಮಸ್ಯೆಗಳು ಏನಿದೆ ಪರಿಹಾರ ಮಾಡಲಿ. ಮಿಕ್ಕಿದವ್ರ ರಾಜಕೀಯ ಚೆಲ್ಲಾಟಗಳು, ಮೇಲಾಟಗಳು, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಅದೆಲ್ಲ ಮನೇಲಿ ಇಟ್ಕೊಳ್ಳಿ. ಯಾರು ಗೆದ್ದರು ಏನು ಇಲ್ಲೇನು ದೇಶನ ಉದ್ಧಾರ ಮಾಡಿಬಿಡೋದು, ರಾಜ್ಯನ ಉದ್ಧಾರ ಎಲ್ಲ ಲೂಟಿಕೋರ್ರು ಇದ್ದಾರೆ. ರಾಜ್ಯಾದ್ಯಂತ ನಾವು ಉಗ್ರ ಪ್ರತಿಭಟನೆಗೆ ಇಳಿತೀವಿ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶೀಘ್ರದಲ್ಲಿ ಸಿದ್ದರಾಮಯ್ಯನವರು ನಿಮ್ಮ ಸಚಿವರ ಸಮೇತವಾಗಿ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದು ಇದ್ರ ಕಡೆ ನೀವು ಗಮನ ಕೊಟ್ಟು ಕಠಿಣ ಕ್ರಮ ತಗೊಬೇಕಾಗುತ್ತೆ. ಮತ್ತು ಒಂದು ಏನಕ್ಕೆ ಕಾರ್ಡ್ಗಳು ತೆಗೆದಿದ್ದಾರೆ ಅದು ಅನರ್ಹರನ್ನ ತೆಗೆಯೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ಒಂದು ಸಮಿತಿ ಮಾಡಿ, IAS ಆಫೀಸರ್ಸ್ಗಳು ಸುಮಾರು ಜನ ಇದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಜೊತೆಗಿಟ್ಕೊಂಡು ಮನೆ ಪರಿಶೀಲನೆ ಮಾಡಿಬಿಟ್ಟು ನಿಜವಾದ ಅನರ್ಹರು ಯಾರು ಅವ್ರು ತೆಗೆದಾಕಿ ಅರ್ಹರಿಗೆ ಕೊಡಿ. ಪಾಪ ಇವತ್ತು ಊಟ ಮಾಡೋಕ್ಕೆ ದಿಕ್ಕಿಲ್ದಿರ ಪಾಪ ಮಹಿಳೆಯರು ರಸ್ತೆಗಳಲ್ಲಿ ನರೇಗಾಲಿ ಕೆಲಸ ತೊಗೊಳಕ್ಕಾಗ್ದಿರ ಪಾಪ ರೈತಾಪಿ ವರ್ಗ ಅಲಿತಾ ಇದೆ ಸ್ವಾಮಿ. ನೀವು BPL ಕಾರ್ಡ್ ಏಕಾಏಕಿ ಕಿತ್ಕೊಂಡ್ಬಿಟ್ಟಿದ್ದೀರಾ? ನೀವು ಕೊಡೋ 300 ರೂಪಾಯಿಗೋಸ್ಕರ ಪಾಪ ಅವರು ನರೇಗಾ ಕೂಲಿ ಕಾರ್ಮಿಕರು, ರೈತರು ಅಲಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು ನಿಮ್ಮ ಬೆಂಗಾವಲು ಪಡೆನ ಬಿಟ್ಟು ಹಳ್ಳಿಗಳಿಗೆ ಹೋಗಿ, ಹಳ್ಳಿಗಳಲ್ಲಿ ನಿಮಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ.